ಗುಡ್ ಮಾರ್ನಿಂಗ್. ಇವತ್ತು ತಾರೀಕು 10/7/26. ಕೋಲಾರ ನಿಯರ್ ಬೈ ನಂದನಪಲ್ಲಿ ವಿಲೇಜು. ವಿನೋದ್ ಶರ್ಮಾ, ರೇಖಾ ಶರ್ಮಾ ಅವ್ರ ಸೈಟಿಗೆ ಪಾಯಿಂಟ್ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಪಾಯಿಂಟ್ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಬಂದು ಮ್ಯಾಪ್ ಹೌಸಿಂಗ್ ಅಂತ. ಕೇಳೋಕ್ಕೆ ನೋಡೋಕ್ಕೆ ತಮಾಷಾಗಿರುತ್ತೆ. ಈಗ 6 ಎಕರೆ ಜಾಗ ತೋರಿಸಿದ್ದಾರೆ. ಅದೆಲ್ಲ ವಾಕ್ ಮಾಡಿದ್ವಿ. ಬೇಕಾದ್ರೆ ಇನ್ನೊಂದು ವೀಡಿಯೋ ಬಿಡ್ಬೋದು. ವಾಕ್ ಮಾಡಿ ನೋಡಿಬಿಟ್ಟು ಒಂದು ಪೂಜೆ ಮಾಡಿ ಆ ಬೌಂಡ್ರಿ ಹೆಂಗಿದೆ ಅಂತ ಪೇಪರ್ನಲ್ಲಿ ಬರೆದ್ಬಿಟ್ಟು ಇಲ್ಲಿಂದನೇ ಎಲ್ಲಿ ಪಾಯಿಂಟ್ ಬರುತ್ತೆ, ಈ 6 ಎಕರೆ ಒಳಗಡೆ ಎಲ್ಲೆಲ್ಲಿ ನೀರು ಐತೆ, ಯಾವ ಕಡೆಯಿಂದ ಬರ್ತಾಯಿದೆ ಅಂತ ಎಲ್ಲ ಮಾರ್ಕ್ಗಳು ಮಾರ್ಕ್ ಮಾಡಿದರೆ ಎಲ್ಲಿ 3 ಪಾಯಿಂಟ್ ಜಾಯಿಂಟ್ ಆಗುತ್ತೋ ಮಿನಿಮಮ್ಮು, ಅದು ಪಾಯಿಂಟಾಗಿ ಕನ್ವರ್ಟ್ ಮಾಡ್ಬೋದು. ಅದಕ್ಕೆ ಪಾಯಿಂಟಾಗಿ ಕನ್ವರ್ಟ್ ಮಾಡಿ ನೀರು ಹಾಕಿದರೆ ನೀರು ಬರುತ್ತಾ ಅಂತ ಕ್ವಶನ್ ಇರುತ್ತೆ. ಇದು ಹಾಕಿದ್ದೀವಿ. ಬೇಕಂತ ಕಸ್ಟಮರ್ ನಂಬರು ಕೊಡ್ತೀವಿ. ಇದು ಕೋಲಾರ. ಡೌಟ್ ಇರೋರು ಫೋನ್ ಮಾಡಿ. ಅರ್ಥ ಆಯ್ತಾ? 6 ಎಕರೆ ನಡ್ಕೊಂಡು ಬಂದು ಫುಲ್ಲು ಸ್ಕ್ಯಾನ್ ಮಾಡಿಬಿಟ್ಟು ಈ ಮ್ಯಾಪ್ ಹೌಸಿಂಗ್ ಮಾಡ್ತಾಯಿದ್ವಿ. ಈ ಮ್ಯಾಪ್ ಹೌಸಿಂಗ್ ಮಾಡಿಬಿಟ್ಟು ಎಲ್ಲಿ ಬರುತ್ತೋ ಪಾಯಿಂಟಿದು ಅಲ್ಲಿ ಅವರಿಗೆ ಕರ್ಕೊಂಡು ಹೋಗೋಕ್ಕೆ ಹೇಳ್ತಾಯಿದ್ದೀವಿ. ಕೋಕೋನಟ್ಟು ತೆಂಗಿನಕಾಯಿ ಮೇಲೆ ಅಲ್ಲಿ ಹೋಗ್ಬಿಟ್ಟು ಪಾಯಿಂಟ್ ಚೆಕ್ ಮಾಡಿದ್ವಿ. ಚೆಕ್ ಮಾಡಿಬಿಟ್ಟು ಕೋಕೋನಟ್ ಮೂಲಕ ಪಾಯಿಂಟ್ ಔಟ್ ಮಾಡಿಬಿಟ್ಟು ನೆಕ್ಸ್ಟು ಸೈಂಟಿಫಿಕ್ಕಾಗೂ ಸರಿ ಚೆಕ್ ಮಾಡಿಬಿಟ್ಟು ಕ್ರಾಸ್ ಚೆಕ್ ಮಾಡಿಬಿಟ್ಟು ನಾವು ಹೇಳಿರೋ ಪ್ರಕಾರ ನೀರು ಸ್ವಲ್ಪ ಏನೋ ಬಂದಿದೆ. ಈ ಕಡೆ ಸ್ವಲ್ಪ ಡೆಪ್ತು, ಈ ಕಡೆ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ನೀರು ಬಂದಿದೆ. ಆಮೇಲೆ ನಾನು ಹೇಳಿದ ಒಂದು ಜಾಗದಲ್ಲಿ ನೀರು ಕಡಿಮೆ ಬರುತ್ತಂತ ಹೇಳಿದ್ದೀವಿ. ಒಂದು ಜಾಗದಲ್ಲಿ ಜಾಸ್ತಿ ಬರುತ್ತಂತ ಹೇಳಿದ್ದೀವಿ. ಬಟ್ ಇವರಿಗೆ ಜಾಸ್ತಿ ಬರುತ್ತಂತ ಹೇಳಿದಿಲ್ಲ, ಅಲ್ಲಿ ನೀರು ಕಡಿಮೆ ಬರುತ್ತಂತ ಹೇಳಿದಿಲ್ಲ, ಅಲ್ಲಿ ನೀರು ಜಾಸ್ತಿ ಬಂದಿದೆ. ಇದೆಲ್ಲ ಏನು ಕಾರಣ? ಅವ್ರ ಹಣೆ ಬರೋ ಕಾರಣ. 6 ಎಕರೆನಲ್ಲಿ 2 ಪಾಯಿಂಟ್ ಕೊಟ್ಟಿದ್ದೀವಿ. 2 ಪಾಯಿಂಟು ಸಕ್ಸಸ್ ಆಗಿದೆ. ಏರಿಯಾ ಬಂದು ಕರ್ನಾಟಕದಲ್ಲಿ ಕೋಲಾರ ಕೋಟಿಲಿಂಗ ಹೋಗ್ತೀವಲ್ಲ ಆ ಜಾಗನಲ್ಲಿ ಐತೆ. ಇದು ಹೋಗೋ ಟೈಮ್ನಲ್ಲಿ ಒಂದು ಫೋನ್ ಕಾಲ್ ಬಂತು. ಏನಂತ, ನಾವು ಡ್ರಿಲ್ಲಿಂಗ್ ಮಾಡ್ತಾಯಿದ್ದೀವಿ, ನೀರು ಬರುತ್ತಾ ಅಂತ. ಇಮಿಡಿಯೇಟಾಗಿ ಅವ್ರಿಗೆ ಇದೇ ಚಾನಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಪಾಯಿಂಟ್ ಮಾಡಿದ್ದೀವಿ. ಫಸ್ಟು ಇದು ಮ್ಯಾಪ್ ಹೌಸಿಂಗ್. ಇನ್ನೊಂದು ಬಂದು ಆನ್ಲೈನ್ ಪಾಯಿಂಟು. ಇನ್ನೊಂದು ಜಾಗದಲ್ಲಿ ಡ್ರಿಲ್ಲಿಂಗ್ ಮಾಡ್ತಾಯಿದ್ದಾರೆ ಆಂಧ್ರನಲ್ಲಿ. ಅವರು ಸೆಕೆಂಡ್ ಒಪಿನಿಯನ್ ಕೇಳಬೇಕಂತ ಫೋನ್ ಮಾಡಿದರು. ನಾನು ಏನು ಹೇಳಿದ್ದೀವಿ, ಡ್ರಿಲ್ಲಿಂಗು ಹೋಗೋದು ಬೇಡ ಅಂತ ಅವ್ರಿಗೆ ಒಪಿನಿಯನ್ ಇದರಲ್ಲಿ ಹೇಳಿದ್ದೀವಿ. ಮ್ಯಾಪ್ ಹೌಸಿಂಗ್ ಅಂತ ನೆಕ್ಸ್ಟ್ ಬರುತ್ತೆ ನೋಡಿ. ಒಂದು 2 ಇವರು ಏನು ಮಾಡಬೇಕು, ಗಾಡಿ ಸ್ಟಾಪ್ ಮಾಡಿಬಿಟ್ಟು ಅದು ವಿಡಿಯೋ ಒಂದು ಕಳಿಸ್ಬೇಕು. ನೋಡಿ, ಕಳಿಸಿದಾರೆ ನೋಡಿ.
ಇದೇ ಥರ ಗಾಡಿ ಸ್ಟಾಪ್ ಮಾಡಿಬಿಟ್ಟು ವೀಡಿಯೋ ಕಳಿಸ್ಬೇಕು. ಈ ಥರ ಸುತ್ತಮುತ್ತ ಜಾಗ ತೋರಿಸ್ಬಿಟ್ಟು ಮಣ್ಣು ಯಾವ ಥರ ಇದೆ, ಹೆಂಗಿದೆ, ಯಾವ ಡೆಪ್ತ್ ಇದೆ ಅಂತ ಹೇಳಿಬಿಟ್ರೆ ಅವ್ರ ಗಾಡಿ ಹೋಗ್ಬಿಟ್ಟು ಕೈನಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಕಡೆ ವೀಡಿಯೋ ಕಾಲ್ ಬರಬೇಕು. ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ. ಇದು ಹೆಸರು ಬಂದು ಆನ್ಲೈನ್ ವಾಟರ್ ಪಾಯಿಂಟ್ ಅಂತ. ಅವ್ರು ರಾಡ್ ಟಚ್ ಮಾಡಿಕೊಂಡು ನನ್ನ ಹತ್ರ ವೀಡಿಯೋ ಕಾಲ್ ಬರ್ತಾರೆ. ಅದೇ ಜಾಗನೇ ಈಗ ಮ್ಯಾಪ್ ಡೌಸಿಂಗ್ ಮಾಡಿದಿಲ್ಲ, ಅದೇ ಚಾರು, ಅದೇ ಡ್ರೆಸ್ಸು, ಅದೇ ಜಾಗ. ಅಲ್ಲಿಗೆ ಕಾಲ್ಸ್ ಬಂತು, ಅಲ್ಲಿನೇ ಅಟೆಂಡ್ ಮಾಡ್ತಾಯಿದ್ವಿ ನೋಡಿ. ಪ್ರಾಕ್ಟಿಕಲಾಗಿ ಅವತ್ತೇ ಬಂದಿದೆ, ಅವತ್ತೇ ಮಾಡಿದ್ದೀವಿ. ಅವ್ರು ಲಾಸ್ಟಾಗಿ ವೀಡಿಯೋ ಕಳಿಸಿಲ್ಲ, ನಾನೊಂದು ಬೇರೆ ವೀಡಿಯೋ ಆ್ಯಡ್ ಮಾಡಿದ್ದೀವಿ. ಇದು ಹೆಸರು ಆನ್ಲೈನ್ ವಾಟರ್ ಪಾಯಿಂಟ್ ಅಂತ. ಎಲ್ಲಿ ಬೇಕಂದ್ರೂ ಸರಿ ನೀವು ಕಾಲ್ ಮಾಡ್ಬೋದು. 2000 ರುಪೀಸ್ ಚಾರ್ಜ್ ಆಗುತ್ತೆ ಅಷ್ಟೇ, ಜಸ್ಟ್ 2000. ನೀವು ಫೋನ್ ಕಾಲ್ ಮೂಲಕ ಬಂದರೆ ಈಗ ರಿಸಲ್ಟ್ ಹೇಳ್ತಾಯಿದೆ ನೋಡಿ. ಅವರು ಆಂಧ್ರ ಅವರು 2-3 ಸಲ ಫೋನ್ ಮಾಡಿದ್ದಾರೆ. ನಿಮಗೆ ಬೇಕಂದ್ರೆ ಅವ್ರ ನಂಬರ್ನೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಈಗ ಡ್ರಿಲ್ಲಿಂಗ್ ಮಾಡಿರೋ ಡೆಪ್ತ್ ಕ್ರಾಸ್ ಮಾಡಿಬಿಟ್ಟಿದ್ರೆ ಆವಾಗ ನೀರು ಬರ್ತಾ ಇಲ್ಲ ಅಂತ ಫೀಲ್ ಮಾಡಿದರೆ ಹೇಳ್ಬಿಡ್ಬೋದು ಆನ್ಲೈನ್ ಮೂಲಕನೇ. ನೋಡ್ತಾ ಇದ್ದು ನೋಡಿ, ನೋಡಿಬಿಟ್ಟು ಮಾತಾಡ್ತೀವಿ. ಇದೆಲ್ಲ ವೀಡಿಯೋ ನೋಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದೆ, ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದಗಳು. ನಮ್ಮ ಹತ್ರ ಎಲ್ಲ ಟೈಪ್ ಕೆಲಸ ಐತೆ. ಏನದು ಪಾಯಿಂಟ್ ಚೆಕ್ ಮಾಡೋದು, ಸ್ಪಾಟ್ ಇನ್ಸ್ಪೆಕ್ಷನು, ಸೈಟ್ ಇನ್ಸ್ಪೆಕ್ಷನು, ಕ್ಯಾಮ್ರಾ ಸ್ಕ್ಯಾನಿಂಗು, ಸೆನ್ಸಾರ್ ಗಾಡಿ ಹೈ ಪ್ರೆಷರ್ ಡ್ರಿಲ್ಲಿಂಗು, ರೋಬೋ ಬೋರ್ವೆಲ್ ಹೈ ಪ್ರೆಷರ್ ಡ್ರಿಲ್ಲಿಂಗು, ಆಮೇಲೆ ಸ್ಟಕ್ ಮೋಟರ್ ರಿಮೂವಿಂಗು, ಹೋಸ್ ಕ್ಲೀನಿಂಗು, ರಾಡ್ ಕ್ಲೀನಿಂಗು, ಎಲ್ಲ A to Z ಕನ್ಸಲ್ಟಿಂಗ್ನು ಮಾಡ್ತೀವಿ. ಕನ್ಸಲ್ಟಿಂಗ್ ಮಾಡಬೇಕಂದ್ರೆ 2,000 to 3,000 ರುಪೀಸ್ ಅವ್ರು ಪೇಮೆಂಟ್ ಮಾಡಬೇಕು. ಅಪ್ ಆ್ಯಂಡ್ ಡೌನ್ ಆಟೋ ಅವ್ರು ರೆಡಿ ಮಾಡಬೇಕು. ಮಾಡಿದರೆ ಬಂದು ಅಟೆಂಡ್ ಮಾಡ್ಬೋದು. ನಮ್ಮದು ಟೈಮಿಂಗ್ ಬಂದು ಬೆಳಗ್ಗೆ 9 ರಿಂದ 10, ಸಾಯಂಕಾಲ 5 ರಿಂದ 6. ಮಾತಾಡಿದರೆ ಡಿಸೈಡ್ ಮಾಡ್ಬೋದು. 390 ಒಂದು ಗ್ಯಾಪ್ ಬಂದಿದೆ ಬಂತ ಕೇಳಿ ನೋಡಿ. 390 ಬಂಡೆ ಚೇಂಜ್ ಆಯ್ತಾ? 390 ಬಂಡೆ ಚೇಂಜ್ ಆಯ್ತಾ ಕೇಳಿ ನೋಡಿ. ಸರಿ 390 ಬರ್ಕೊಳ್ಳಿ. ಆಮೇಲೆ 460 ಇಂದ 490 ಸರಿನಾ? 540 ಇಂದ 560 ಅಷ್ಟೇ. ಬರ್ಕೊಳ್ಳಿ. ಆರ್ಡಿನರಿ ಕಾಲೇ ಬನ್ನಿ, ಪರವಾಗಿಲ್ಲ. ಹೋದ್ ಬರ್ತಾನೆ.